ಬದುಕು ನಿಧಾನವಾಗಿ ಪಾಠ ಕಲಿಸುತ್ತೆ. ನಿನ್ನ ತನವನ್ನು ಅಡವಿಟ್ಟು ಯಾರನ್ನೂ ಕೂಡ ನೀವು ಪ್ರೀತಿಸುವ ಅಗತ್ಯವೇ ಇರುವುದಿಲ್ಲ. ಏಕೆಂದ್ರೆ ಇಲ್ಲಿ ಎಲ್ಲರೂ ಯಾರಿಗೂ ಅನಿವಾರ್ಯರಲ್ಲ. ಸ್ವಲ್ಪ ಜನ ನಿಮ್ಮನ್ನು ಇಷ್ಟಪಡ್ತಾರೆ, ಇನ್ನು ಸ್ವಲ್ಪ ಜನ ಇಷ್ಟಪಟ್ಟಂತೆ ನಟಿಸ್ತಾರೆ ಅಷ್ಟೇ. ಇನ್ನು ಸ್ವಲ್ಪ ಜನ ತಮ್ಮ ಅವಶ್ಯಕತೆಗಳಿಗಾಗಿ ಮಾತ್ರ ನಿಮ್ಮನ್ನು ಬಳಸ್ತಾ ಹೋಗ್ತಾರೆ. 100 ಗುರುಗಳು ಸೇರಿ ಕಳಿಸಲಾಗದ ಇರ್ತಕ್ಕಂಥ ಅದೆಷ್ಟೋ ವಿಚಾರಗಳನ್ನ ಜೀವನದ ಸಮಯವೆಂಬುದು ಒಂದು ಶಕ್ತಿ ಕಲಿಸಿಬಿಡತ್ತೆ. ಹೌದು, ಸಮಯ ನಮಗೆ ಹಲವಾರು ರೀತಿಯಾದಂತಹ ಒಂದು ಅದ್ಭುತವಾದಂತಹ ವಿಚಾರಗಳನ್ನ ಕೊಡ್ತಾ ಹೋಗುತ್ತೆ ಸ್ನೇಹಿತರೆ. ಜೀವನದ ಕಷ್ಟಗಳು ನಮ್ಮ ಜೀವನವನ್ನು ಇನ್ನಷ್ಟು ಸುಂದರವಾಗಿಗೊಳಿಸಲು ಹಲವಾರು ರೀತಿಯಾದಂತಹ ಕಷ್ಟಗಳು ನಮಗೆ ಎದುರಾಗ್ತಾ ಹೋಗುತ್ತೆ. ಕಷ್ಟ ಬಂತು ಅಂದ ತಕ್ಷಣನೇ ನಾವು ಕುಗ್ಗಿದ್ದೀವಿ ಅಂತಲ್ಲ, ಅಥವಾ ನಾವು ಸೋತಿದ್ದೀವಿ ಅಂತಲ್ಲ. ನಮ್ಮ ಗೆಲುವಿನ ಹಾದಿ ಅಥವಾ ಗೆಲುವಿನ ದಾರಿ ತುಂಬಾ ದೊಡ್ಡದಾಗಿದೆ, ತುಂಬಾ ಹತ್ತಿರದಲ್ಲಿದೆ ಅಂತ ಅರ್ಥ. ಹಾಗೂ ನಾವು ಗೆಲ್ಲುವುದು ಖಚಿತ ಎಂಬ ಅರ್ಥವೂ ಕೂಡ ಆಗಿರತ್ತೆ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನೆಲ್. ಇವತ್ತಿನ ದಿನ ಒಂದು ವಿಶೇಷವಾಗಿರ್ತಕ್ಕಂತಹ ರೆಮಿಡೀಸ್ ಒಂದಿಗೆ ಬಂದಿದ್ದೇವೆ. ನಿಮ್ಮ ಪರ್ಸ್ನಲ್ಲಿ ಇರುವಂತಹ ಒಂದು ಚಿಕ್ಕ ತಪ್ಪಿನಿಂದ ಹಣ ನಿಮ್ಮ ಬಳಿ ನಿಲ್ತಾನೆ ಇಲ್ಲ. ಹೌದು ಸ್ನೇಹಿತರೆ, ನಾವು ಮಾಡುವ ಕೆಲವೊಂದು ಚಿಕ್ಕ ಪುಟ್ಟ ತಪ್ಪುಗಳು ಹಲವಾರು ರೀತಿಯಾದಂತಹ ಪ್ರಭಾವಗಳು ನಮ್ಮ ಮೇಲೆ ಬಿಡ್ತಾ ಹೋಗುತ್ತೆ. ಕೆಲವರಿಗೆ ಯಾವಾಗಲೂ ಕೂಡ ಹಣದ ಅವಶ್ಯಕತೆ ಹೆಚ್ಚಾಗಿರುತ್ತೆ. ಇನ್ನು ಕೆಲವರಿಗೆ ಏನಾದರೂ ಹಣ ಬೇಕು ಅಂತ ಸಡನ್ ಆಗಿ ಅಡ್ಜಸ್ಟ್ ಆಗ್ಬಿಡತ್ತೆ, ಅಥವಾ ಸಡನ್ ಆಗಿ ಅವ್ರ ಕೈಗೆ ಹಣ ಬಂದು ಸೇರ್ಬಿಡತ್ತೆ. ಈ ರೀತಿಯೆಲ್ಲ ಆದಾಗ ನಮಗೆ ಒಂದು ಮನಸ್ಸಿನಲ್ಲಿ ಬೇಜಾರು ಕಾಡ್ತಾ ಇರತ್ತೆ. ನಮಗೆ ಯಾಕೆ ಈ ರೀತಿಯಾಗಿ ಸುಲಭವಾಗಿ ಹಣ ಸಿಗೋದಿಲ್ಲ ಅಂತ ಹೇಳಿ. ಹೌದು ಸ್ನೇಹಿತರೆ, ಇದು ನಂಬೋದು ಕಷ್ಟ. ಪರ್ಸ್ನಲ್ಲಿ ಇಡುವಂತಹ ಕೆಲವೊಂದು ವಸ್ತುಗಳು ನಿಮ್ಮ ಲಕ್ ಹಾಗೂ ಮನಿ ಎನರ್ಜಿಯನ್ನ ಡೈರೆಕ್ಟ್ ಆಗಿ ಪ್ರಭಾವವನ್ನ ಬಿಡ್ತಾ ಹೋಗುತ್ತೆ. ಇಂದು ನಾವು ಹೇಳುವಂತಹ ಈ ಒಂದು ಕೆಲವೊಂದು ಸೀಕ್ರೆಟ್ ವ್ಯಾಲೆಟ್ ರೆಮಿಡೀಸ್ ನಿಮ್ಮ ಪರ್ಸಿನಲ್ಲಿ ಅಥವಾ ನಿಮ್ಮ ವ್ಯಾಲೆಟ್ ನಲ್ಲಿ ಇರ್ತಕ್ಕಂತಹ ಕೆಲವೊಂದು ವಸ್ತುಗಳಿಂದ ನಿಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಬದಲಾವಣೆಗಳನ್ನ ನೀವು ಕಾಣಬಹುದು. ಇದನ್ನು ಸರಿಯಾಗಿ ಫಾಲೋ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಹಣದ ಪ್ರವಾಹ ಹೇಗೆ ಬದಲಾಗುತ್ತದೆ ಅನ್ನೋದನ್ನ ನೀವೇ ನೋಡಿ ಆಶ್ಚರ್ಯ ಪಡ್ತಾ ಹೋಗ್ತೀರಾ ಸ್ನೇಹಿತರೆ. ಈ ಸಿಂಪಲ್ ರೆಮಿಡೀಸ್ ನೀವು ರೆಗ್ಯುಲರ್ ಆಗಿ ಫಾಲೋ ಮಾಡಿದ್ರೆ ನಿಮ್ಮ ಪರ್ಸ್ ಎನರ್ಜಿ ಚೇಂಜ್ ಆಗಿ ಹಣದ ಫ್ಲೋ ಗ್ರಾಜುಯಲಿ ಆಗಿ ಹೆಚ್ಚಾಗ್ತಾ ಹೋಗುತ್ತೆ. ನಂಬಿಕೆ ಮತ್ತು ಕನ್ಸಿಸ್ಟೆನ್ಸಿಯಿಂದ ಅಂದ್ರೆ ನಿರಂತರವಾಗಿ ಬಳಸೋದ್ರಿಂದ ಈ ಎಲ್ಲ ರೆಮಿಡೀಸ್ಗಳು ಹೆಚ್ಚಾಗಿ ಪವರ್ಫುಲ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ, ಮತ್ತು ಈ ಒಂದು ವಿಡಿಯೋ ಇಷ್ಟವಾದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಮೊದಲನೆಯದಾಗಿ ನಾವು ನೋಡೋದಾದ್ರೆ, ಪರ್ಸ್ನಲ್ಲಿ ಹಣ ಉಳಿಯೋದಿಲ್ವಾ, ಎಷ್ಟು ದುಡಿದ್ರು ಕೈಯಲ್ಲಿ ಹಣ ಸಿಗ್ತಾ ಇಲ್ಲ ಅನ್ನೋರು ಮೊದಲು ನೀವು ಮಾಡಬೇಕಾಗಿರ್ತಕ್ಕಂತಹದ್ದು, ಮೊದಲು ನಿಮ್ಮ ಪರ್ಸ್ನ ಅಥವಾ ನಿಮ್ಮ ವ್ಯಾಲೆಟ್ನ ನೀವು ಹಣವನ್ನು ಇಡ್ತಕ್ಕಂತಹ ಪರ್ಸ್ನ ಬಣ್ಣವನ್ನ ಬದಲಾಯಿಸಬೇಕು. ಸಾಮಾನ್ಯವಾಗಿ ಕಪ್ಪು ಬಣ್ಣದ ನಾವು ಪರ್ಸ್ಗಳನ್ನ ಹೆಚ್ಚಾಗಿ ಬಳಸ್ತೇವೆ. ಆದರೆ ಈ ರೀತಿಯಾದಂತಹ ಕಪ್ಪು ಬಣ್ಣದ ವ್ಯಾಲೆಟ್ ಕೆಲವರಿಗೆ ಆಗ್ಬರೋದಿಲ್ಲ. ಇದರಿಂದ ಹಣದ ಪ್ರಾಬ್ಲಮ್ಸ್ಗಳು ಹೆಚ್ಚಾಗಿ ಅವರಿಗೆ ಕಾಡ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಗ್ರೀನ್ ಕಲರ್ ಅಥವಾ ರೆಡ್ ಕಲರ್ ವ್ಯಾಲೆಟ್ ಅನ್ನ, ಅಂದ್ರೆ ಸಾಮಾನ್ಯವಾಗಿ ಮಹಿಳೆಯರು ರೆಡ್ ಕಲರ್ ವ್ಯಾಲೆಟ್ ಅನ್ನ ಬಳಸೋದ್ರಿಂದ ಹೆಚ್ಚಿನ ಹಣನ ಸಂಗ್ರಹಣೆ ಮಾಡಬಹುದು ಎಂದು ಹೇಳಲಾಗ್ತದೆ. ಹಾಗೂ ಈ ರೀತಿಯಾದಂತಹ ಬಣ್ಣದ ಒಂದು ಪ್ರಭಾವದಿಂದಲೂ ಕೂಡ ಒಂದು ನಿಮ್ಮ ಪರ್ಸಿನಲ್ಲಿ ಯಾವಾಗಲೂ ಹಣವಿರುವಂತೆ ನೋಡ್ಕೊಳ್ತಾ ಹೋಗುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ನೋಡೋದಾದ್ರೆ ಈ ಒಂದು ಬಣ್ಣಗಳು ಅದ್ಭುತವಾಗಿ ಕೆಲಸ ಮಾಡ್ತಾ ಹೋಗುತ್ತೆ ಸ್ನೇಹಿತರೆ. ನಂತರ ಅತ್ಯಂತ ಮುಖ್ಯವಾಗಿರುವಂತಹದ್ದು, ಮೊದಲಿಗೆ ನಿಮ್ಮ ಪರ್ಸನ್ನು ಕ್ಲೀನ್ ಆಗಿ ಇಟ್ಕೊಳ್ಳೋದು. ಹೌದು, ನಿಮ್ಮ ಪರ್ಸ್ ಕ್ಲೀನ್ ಆಗಿರಬೇಕು. ಹಳೆಯ ಬಿಲ್ಸ್ಗಳು, ಅನ್ನೆಸೆಸರಿ ಪೇಪರ್ಸ್ಗಳು ಅಥವಾ ಯಾವುದೇ ರೀತಿಯಾದಂತಹ ನೋಟ್ಸ್ಗಳು, ನಿಮ್ಮ ಒಂದು ಚಿಕ್ಕ ಪುಟ್ಟ ನೋಟ್ಸ್ಗಳನ್ನು ಏನಾದರೂ ಈ ಒಂದು ಪರ್ಸ್ನಲ್ಲಿ ಇಟ್ಟಿದ್ರೆ ಅವುಗಳನ್ನ ತೆಗೆದುಬಿಡಿ, ಅವುಗಳನ್ನ ರಿಮೂವ್ ಮಾಡಿ. ಪರ್ಸು ಕ್ಲೀನ್ ಇದ್ರೆ ಮನಿ ಎನರ್ಜಿ ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ. ಅಂದ್ರೆ ಮನಿ ಅಂದ್ರೆ ಲಕ್ಷ್ಮಿ ಯಾವಾಗಲೂ ಎಲ್ಲಿರ್ತಾರೆ ಅಂದ್ರೆ, ಎಲ್ಲಿ ಶುಭ್ರವಾಗಿ ಸ್ವಚ್ಛವಾದಂತಹ ಜಾಗವಿರುತ್ತೋ ಅಲ್ಲಿ ಲಕ್ಷ್ಮಿಯ ವಾಸವಿರುತ್ತೆ. ಲಕ್ಷ್ಮಿ ಇದ್ರು ಅಂದ್ರೆ ಹಣಕ್ಕೆ ಯಾವುದೇ ರೀತಿಯಾದಂತಹ ಕೊರತೆ ಇರೋದಿಲ್ಲ. ನಂತರ ನೋಡೋದಾದ್ರೆ, ಸಾಮಾನ್ಯವಾಗಿ ನಿಮ್ಮ ಪರ್ಸಿನಲ್ಲಿ ಏನು ಇಟ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನೋದಾದ್ರೆ ಒಂದು ತುಳಸಿ ಎಲೆಯನ್ನಾದರೂ ಅಥವಾ ಇಟ್ಕೊಳ್ಬಹುದು, ಅಥವಾ ತುಳಸಿಯ ಬೀಜಗಳನ್ನಾದರೂ ಸಹ ನೀವು ಈ ಒಂದು ಪರ್ಸ್ನಲ್ಲಿ ಸದಾ ಇಟ್ಕೊಳ್ಬಹುದು. ಹಾಗೂ ನಾವು ಇವತ್ತಿನ ದಿನ ಹೇಳುವ ಯಾವುದೇ ಪದಾರ್ಥಗಳನ್ನ ನೀವು ಪರ್ಸ್ನಲ್ಲಿ ಇಡಬೇಕಾದ್ರೆ ಅದನ್ನು ಒಂದು ಚಿಕ್ಕ ಒಂದು ಪೇಪರ್ ಅಥವಾ ಒಂದು ಕವರ್ನಲ್ಲಿ ಹಾಕಿ, ಅಂದ್ರೆ ಒಂದು ಜಿಪ್ ಲಾಕ್ ಅಂತ ಬರ್ತಕ್ಕಂತಹ ಒಂದು ಕವರ್ನಲ್ಲಿ ಹಾಕಿ ಇಡಬೇಕಾಗತ್ತೆ. ಯಾಕೆಂತಂದ್ರೆ ನಾವು ಹೊರಗಡೆ ಹೋದಾಗ ಯಾವುದೇ ರೀತಿಯಾದಂತಹ ಒಂದು ಪರ್ಸ್ನಲ್ಲಿ ಮುಟ್ಟುವಾಗ ವಿವಿಧ ರೀತಿಯಾಗಿ ಪರ್ಸ್ಗಳನ್ನ ಮುಟ್ತಾ ಇರ್ತೀವಿ. ಸೊ ಹೀಗಾಗಿ ಆ ಒಂದು ಶುಭ್ರತೆಯನ್ನು ಕಾಯಲು ನಾವು ಪರ್ಸ್ಗೆ ಈ ಒಂದು ಯಾವುದೇ ಪದಾರ್ಥಗಳನ್ನು ಹಾಕಿಡುವಾಗ ಅದಕ್ಕೆ ಕವರ್ ಅನ್ನು ಹಾಕಿ ಇಡಬೇಕಾಗತ್ತೆ. ತುಳಸಿ ಪವಿತ್ರವಾದದ್ದು, ಇದರಿಂದ ಪಾಸಿಟಿವ್ ಎನರ್ಜಿ ಅಟ್ರಾಕ್ಟ್ ಮಾಡ್ತಾ ಹೋಗುತ್ತೆ. ಹಣದ ಒಂದು ಅವಶ್ಯಕತೆ ಹೆಚ್ಚಾಗಿದ್ದಾಗ ಈ ಒಂದು ತುಳಸಿ ಎಲೆಯಿಂದ ನಿಮಗೆ ಅನಿರೀಕ್ಷಿತವಾಗಿ ಹಣವು ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಮತ್ತು ನೆಕ್ಸ್ಟ್ ನೋಡೋದಾದ್ರೆ, ಒಂದು ತಾಮ್ರದ ನಾಣ್ಯ, ಹೌದು ಕಾಪರ್ ಕಾಯಿನ್, ಇದೊಂದು ಬೆಸ್ಟ್ ರೆಮಿಡಿ ಅಂತಾನೆ ಹೇಳ್ಬಹುದು. ಒಂದು ತಾಮ್ರದ ನಾಣ್ಯವನ್ನು ಪರ್ಸ್ನಲ್ಲಿ ಇಟ್ಕೊಳ್ಳೋದ್ರಿಂದ
ಎನರ್ಜಿ ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ ಹಾಗೂ ಹಣ ಉಳಿತಾಯ ಮಾಡಲು ಸಹಾಯಕವಾಗ್ತಾ ಹೋಗುತ್ತೆ. ಎಷ್ಟೇ ದುಡಿದ್ರೂ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅನ್ನೋರು, ಪರ್ಸ್ನಲ್ಲಿ ಯಾವಾಗಲೂ ಹಣವಿರಬೇಕು ಅನ್ನೋರು ಈ ಒಂದು ಕಾಪರ್ ಕಾಯಿನನ್ನು ನಿಮ್ಮ ಪರ್ಸ್ನಲ್ಲಿ ಇಡಬಹುದು. ನಂತರ ನೋಡೋದಾದ್ರೆ ಯಾವುದೇ ರೀತಿಯಾದಂಥ ಒಂದು ಯಂತ್ರದ ಶಕ್ತಿ, ಹೌದು, ನೀವು ಶ್ರೀ ಯಂತ್ರಗಳನ್ನು ಅಥವಾ ಮಹಾಲಕ್ಷ್ಮಿ ಯಂತ್ರ ಅಥವಾ ಕುಬೇರ ಯಂತ್ರಗಳನ್ನ ಸಾಮಾನ್ಯವಾಗಿ ಆ ರೀತಿಯಾಗಿ ಇರ್ತಕ್ಕಂಥ ಯಂತ್ರಗಳ ಒಂದು ಚಿಕ್ಕ ಫೋಟೋವನ್ನ ನಿಮ್ಮ ಪರ್ಸ್ನಲ್ಲಿ ಇಡುವುದರಿಂದ ಒಂದು ವೆಲ್ತ್ ಅಟ್ರಾಕ್ಷನ್ ಮಾಡಬಹುದು. ಇದೊಂದು ಬಹಳ ಶಕ್ತಿಶಾಲಿ ಎಂದು ಹೇಳಲಾಗ್ತದೆ ಸ್ನೇಹಿತರೆ. ನಂತರ ನೋಡೋದಾದ್ರೆ ಒಂದು ರುಪೀಸ್ ಸಿಂಬಲ್ ಇರ್ತಕ್ಕಂಥ ಟ್ರಿಕ್, ಹೌದು, ನೀವೊಂದು ಚಿಕ್ಕ ಪೇಪರ್ ಮೇಲೆ ಅಂದ್ರೆ ಒಂದು ವೈಟ್ ಪೇಪರ್ ಮೇಲೆ ಗ್ರೀನ್ ಪೆನ್ನಿನಲ್ಲಿ ಈ ಒಂದು ರುಪೀಸ್ ಚಿಹ್ನೆಯನ್ನ ಬರೆಯಬೇಕು. ಅದಕ್ಕೆ ಧೂಪಗಳನ್ನು ಹರಿಸಿ ಅದಕ್ಕೆ ಒಂದು ಧೂಪವನ್ನು ತೋರಿಸಿ ನಂತರ ಇದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಹಚ್ಚಿ ಒಂದು ಚಿಕ್ಕದಾಗಿ ಮಡಚಿ ಅದನ್ನು ನಿಮ್ಮ ಪರ್ಸ್ನಲ್ಲಿ ಇಡೋದ್ರಿಂದ ಯಾವಾಗಲೂ ನಿಮ್ಮ ಪರ್ಸ್ನಲ್ಲಿ ಹಣವಿರುವಂತೆ ನೋಡ್ಕೊಳ್ತಾ ಹೋಗುತ್ತೆ. ಮನಿ ಮ್ಯಾನೇಜ್ಮೆಂಟ್ ಮಾಡಲು ಸಹಕಾರಿಯಾಗ್ತಾ ಹೋಗುತ್ತೆ ಹಾಗೂ ಯಾವುದೇ ರೀತಿಯಾದಂತಹ ಹಣದ ಅವಶ್ಯಕತೆ ಎದುರಾದಾಗ ಇದೊಂದು ಅದ್ಭುತವಾಗಿ ಕೆಲಸ ಮಾಡ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ಕೆಲವೊಂದು ವೆಲ್ತ್ ಅಟ್ರಾಕ್ಷನ್ ಮಾಡ್ತಕ್ಕಂಥ ಕೆಲವೊಂದು ಸಿಂಬಲ್ ಸ್ಟೋನ್ಸ್ಗಳನ್ನ ನೀವು ಪರ್ಸ್ನಲ್ಲಿ ಸಾಮಾನ್ಯವಾಗಿ ಇಡಬಹುದು. ಈ ರೀತಿಯಾದಂತಹ ಸಿಂಬಲ್ಸ್ಗಳನ್ನು ಇಡುವುದರಿಂದ ಪರ್ಸ್ನಲ್ಲಿ ವೆಲ್ತ್ ಅಟ್ರಾಕ್ಷನ್ ಅಂದ್ರೆ ಒಂದು ಸಂಪತ್ತಿನ ಆಕರ್ಷಣೆ ಹೆಚ್ಚಾಗ್ತಾ ಹೋಗುತ್ತೆ. ನಂತರ ನೋಡುವುದರಲ್ಲಿ ಏಲಕ್ಕಿ, ಹೌದು, ಸಾಮಾನ್ಯವಾಗಿ ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ ಈ ಒಂದು ಮಸಾಲಾ ಪದಾರ್ಥ ಅದುವೇ ಏಲಕ್ಕಿ. ಏಲಕ್ಕಿಯನ್ನು ಸಾಮಾನ್ಯವಾಗಿ ಪೂಜೆಗೆ ನಾವು ಬಳಸಲಾಗ್ತದೆ. ಈ ರೀತಿಯಾದಂತಹ ಒಂದು ಏಲಕ್ಕಿಯನ್ನು ನಾವು ಪರ್ಸ್ನಲ್ಲಿ ಇಟ್ಕೊಳ್ಳೋದ್ರಿಂದ ಅದರ ಒಂದು ಸುಗಂಧ ಪರಿಮಳದಿಂದ ಒಂದು ಹಣದ ಆಕರ್ಷಣೆಯನ್ನು ಹೆಚ್ಚು ಮಾಡುವಂತಹ ಶಕ್ತಿ ಈ ಒಂದು ಏಲಕ್ಕಿಗಿರುತ್ತದೆ. ಹಾಗಾಗಿ ನೀವು ಸಾಮಾನ್ಯವಾಗಿ 2 ಏಲಕ್ಕಿಗಳನ್ನ ನಿಮ್ಮ ಪರ್ಸಿನಲ್ಲಿ ನೀವು ಕೂಡ ಇಟ್ಕೊಳ್ಬಹುದು. ಈ ರೀತಿಯಾದಂತಹ ಒಂದು ಚಿಕ್ಕ ಪುಟ್ಟ ಸರಳ ಪರಿಹಾರಗಳು ನಮ್ಮ ಜೀವನದಲ್ಲಿ ಅಗಾಧ ರೀತಿಯಾದಂತಹ ಬದಲಾವಣೆಗಳನ್ನು ತರ್ತಾ ಹೋಗುತ್ತೆ. ಹಾಗೂ ಸಾಧ್ಯವಾದಷ್ಟು ನಿಮ್ಮ ಪರ್ಸಿನಲ್ಲಿ ಒಂದು ಮಹಾಲಕ್ಷ್ಮಿಯ ಒಂದು ದೇವರ ಒಂದು ಫೋಟೋವನ್ನು ಇಟ್ಕೊಳ್ಳೋದ್ರಿಂದ ಮಹಾಲಕ್ಷ್ಮಿಯ ಅನುಗ್ರಹವನ್ನು ನಿಮಗೆ ಸಿಗ್ತಾ ಹೋಗುತ್ತೆ. ಅಥವಾ ಯಾವುದಾದ್ರೂ ಸರಳ ಮಂತ್ರವನ್ನು ಒಂದು ಪೇಪರ್ನಲ್ಲಿ ಬರೆದು ಅದನ್ನು ಕೂಡ ನಿಮ್ಮ ಪರ್ಸಿನಲ್ಲಿ ಇಟ್ಕೊಳ್ಬಹುದು. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ನಿಮಗೆ ಗೊತ್ತಿರತಕ್ಕಂತಹ ಅಥವಾ ಗೊತ್ತಿಲ್ಲದೆ ಇರ್ತಕ್ಕಂಥ ಯಾವುದೇ ರೀತಿಯಾದಂತಹ ಸಮಸ್ಯೆಗಳನ್ನು ನಿವಾರಿಸಲು ಈ ಒಂದು ಪರ್ಸ್ ಸಹಾಯಕವಾಗ್ತಾ ಹೋಗುತ್ತೆ. ಈ ಒಂದು ಪರ್ಸ್ ನಿಮ್ಮನ್ನು ಪೂರ್ತಿಯಾಗಿ ಪ್ರೊಟೆಕ್ಷನ್ ಮಾಡ್ತಾ ಹೋಗುತ್ತೆ. ನಿಮ್ಮ ಸುತ್ತಲೂ ಒಂದು ರಕ್ಷಾ ಕವಚದಂತೆ ನಿರ್ಮಾಣ ಮಾಡ್ತಾ ಹೋಗುತ್ತೆ. ಯಾವುದೇ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಒಂದು ಪರ್ಸ್ಗಳನ್ನು ನಾವು ಸರಿಯಾಗಿ ಇಟ್ಕೊಳ್ಳೋದ್ರಿಂದ, ಸರಿಯಾಗಿ ಬಳಸ್ಕೊಳ್ಳೋದ್ರಿಂದ ಒಂದು ರೀತಿಯಾದಂತಹ ಒಂದು ದೈವಿಕ ಆಶೀರ್ವಾದವನ್ನು ಪಡೆಯಲು ಸಹಕಾರಿಯಾಗ್ತಾ ಹೋಗುತ್ತೆ ಸ್ನೇಹಿತರೆ. ಕೇವಲ ಪರ್ಸ್ ಒಂದು ಹಣವನ್ನು ಇಡುವಂತಹ ಒಂದು ವಸ್ತುವಲ್ಲ, ಇದು ಒಂದು ಎನರ್ಜಿಯನ್ನು ಕ್ರಿಯೇಟ್ ಮಾಡುವಂತಹ ಒಂದು ವಸ್ತು. ಈ ಒಂದು ಎನರ್ಜಿ ಕ್ರಿಯೇಟ್ ಮಾಡಬೇಕು ಅಂದ್ರೆ ನಾವು ಆ ಒಂದು ಪರ್ಸನ್ನ ಸರಿಯಾಗಿ ನೋಡ್ಕೊಳ್ಬೇಕು ಮತ್ತು ಸರಿಯಾಗಿ ಇಟ್ಕೊಳ್ಬೇಕು. ಹಾಗೂ ಈ ಒಂದು ಪರ್ಸನ್ನ ಆರಿಸ್ಕೊಳ್ಬೇಕಾದ್ರೂ ಕೂಡ ಸರಿಯಾದ ರೀತಿ ಒಂದು ಬಣ್ಣ ಕಲರ್ ಅನ್ನು ನೋಡ್ಬಿಟ್ಟು ಆರಿಸ್ಕೊಳ್ಬೇಕಾಗುತ್ತದೆ. ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮ ಹಲವಾರು ರೀತಿಯಾದಂತಹ ಸಮಸ್ಯೆಗಳಿಂದ ನಾವು ಸರಳವಾಗಿ ನಾವು ಹೊರಗಡೆ ಬರಬಹುದು. ಇವತ್ತಿನ ದಿನ ಸರಳವಾಗಿ ನಾವು ಮಾಡ್ತಕ್ಕಂತಹ ಕೆಲವೊಂದು ಚಿಕ್ಕ ಪುಟ್ಟ ಪರಿಹಾರಗಳನ್ನು ತಿಳಿಸಿದ್ದೇವೆ. ಇದೇ ರೀತಿಯಾದಂತಹ ಇನ್ನು ಹಲವಾರು ಉಪಯುಕ್ತ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.